ಪಕ್ಷದಿಂದ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಿದ್ದು, ಇದರಿಂದ ಆಕ್ರೋಶಗೊಂಡ ಅಬ್ದುಲ್ ಜಬ್ಬಾರ್ ಬೆಂಬಲಿಗರು ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಅಖ್ತರ್ ರಜಾ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಜಸ್ಟಿಸ್ ಫಾರ್ ಅಬ್ದುಲ್ ಜಬ್ಬಾರ್ ಎಂದು ಘೋಷಣೆ ಕೂಗಿದರಲ್ಲದೆ ಜಬ್ಬಾರ್ ಸಾಬ್ ಜೊತೆ ನಾವಿದ್ದೇವೆ ಎಂದರು. ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ ಸರ್ಕಾರದ ಶಿಸ್ತಿನ ಸಿಪಾಯಿ. ಅಂತಹ ವ್ಯಕ್ತಿಯನ್ನು ಡಿಕೆ ಶಿವಕುಮಾರ್ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಖಂಡನೀಯ ಎಂದ ಪ್ರತಿಭಟನಾಕಾರರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆಂದು ಉಚ್ಚಾಟನೆ ಮಾಡಿದ್ದು ಖಂಡನೀಯ. ಅವರು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಕೂಡಲೇ ಅವರನ್ನು ಉಚ್ಚಾಟನೆ ಮಾಡಿದ್ದನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ನಜೀರ್ ಅಹಮದ್, ಜಮೀರ್ ಮೇಲೂ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದ ಪ್ರತಿಭಟನಾಕಾರರು ಯಾರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದ್ದೇ ತಪ್ಪಾಯಿತು ಎನ್ನುವಂತಾಗಿದೆ ಎಂದು ಕಿಡಿಕಾರಿದರು. ಜಬ್ಬಾರ್ ಸಾಹೇಬರಿಗೆ ಶಿಸ್ತಿನ ಸಿಪಾಯಿ, ಏನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತೇಳಿ ಅವರು ರಾಜಕೀಯ ಪ್ರವೇಶ ಮಾಡಿದಾಗಿಂದ ಇವತ್ತಿನವರೆಗೂ ಪಕ್ಷ ವಿರೋಧ ಚಟುವಟಿಕೆ ಅವರು ಜೀವಮಾನದಲ್ಲೇ ಮಾಡಿಲ್ಲ. ಅವ್ರ ಮೇಲೆ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಇವತ್ತು ಉಚ್ಚಾಟನೆ ಮಾಡಿರೋದು ನಾವು ಖಂಡನೀಯ. ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ಸಮಾಜದವರು, ನಾವು ಕಾಂಗ್ರೆಸ್ ಪಕ್ಷದವರೇ, ನಾವು ಅದಕ್ಕೆ ಖಂಡಿಸ್ತಾ ಇದ್ದೀವಿ. ನಾವು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಸುರ್ಜೇವಾಲಾರವರು ಹೈಕಮಾಂಡ್ನಲ್ಲಿ ಇದಕ್ಕೆ ಸೂಚನೆ ಇದೆ ಅಂತೇಳಿ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಇದು ಮಹಾ ತಪ್ಪು ಮಾಡಿದ್ದಾರೆ. ನಮಗೆ ಮೇಲೆ ದೌರ್ಜನ್ಯ ಆಗಿದೆ, ಜಬ್ಬಾರ್ ಸಾಹೇಬ್ರ ಮೇಲೆ ಅನ್ಯಾಯ ಆಗಿದೆ. ಅವ್ರ ಮೇಲೆ ಅಪಾದನೆ ಹೊರಿಸಿರೋದೇ ದೊಡ್ಡ ಅನ್ಯಾಯ. ಯಾಕಂದರೆ ಅವರು ಜೀವಮಾನದಲ್ಲಿ ಯಾವತ್ತೂ ಅವರು ತಪ್ಪು ಕೆಲಸ ಮಾಡಿಲ್ಲ. ಪಕ್ಷ ಏನೇ ಕಷ್ಟದಲ್ಲಿದ್ದರೂ ಪಕ್ಷ ಬಿಟ್ಟು ಹೋಗಿಲ್ಲ. ಯಾವತ್ತಿದ್ರೂ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಬ್ದುಲ್ ಜಬ್ಬಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಸೀಮಿತ ಆದ ರಾಜಕಾರಣ ಅರಲ್ಲ. ಇಡೀ ರಾಜ್ಯಾದ್ಯಂತ 2018 2023 ಚುನಾವಣೆ ಆಗಲಿ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಇವತ್ತು ಏನು 140 ಶಾಸಕರು ಆಯ್ಕೆಯಾಗಿ ನಮ್ಮ ಸರ್ಕಾರ ರಚನೆ ಇದೆ. ಅದರಲ್ಲಿ ಬೇರೆ ನಾಯಕರ ಜೊತೆಗೆ ದೊಡ್ಡ ಪಾತ್ರ ನಮ್ಮ ಅಲ್ಪಸಂಖ್ಯಾತರ ನಾಯಕರಲ್ಲಿ ಜಬ್ಬಾರ್ ಸಾಹೇಬ್ರದ್ದು ಇದೆ ಅಂತ ಹೇಳಿ ನಾನಿವತ್ತು ಅವರಿಗೆ ಉಚ್ಚಾಟನೆ ಮಾಡಿರೋದು ನಮಗೆಲ್ಲರ ದುಃಖಕರ ಸಂಗತಿ. ಒಂದೇ ಒಂದು ಅವರಿಗೆ ಪನಿಷ್ಮೆಂಟ್ ಏನಂತೇಳಿದರೆ, ದಾವಣಗೆರೆ ದಕ್ಷಿಣದಲ್ಲಿ ಬಹುದಿನಗಳ ಕಾಲ ಮೇಲೆ ಒಂದು ಅಲ್ಪಸಂಖ್ಯಾತರ ಧ್ವನಿಯಿಂದ ಎತ್ತಿದ ನಾಯಕರಾದ ಅಬ್ದುಲ್ ಜಬ್ಬಾರ್ ಅವರಿಗೆ ಇಷ್ಟು ದೊಡ್ಡ ಪನಿಷ್ಮೆಂಟ್ ಕೊಟ್ಟಿರೋದು ಮಹಾ ತಪ್ಪು. ಇದು ತಕ್ಷಣವೇ ಇವರು ಆ ರಾಜೀನಾಮೆಯನ್ನು ವಾಪಸ್ ತಗೊಂಡು ಆ ಪಕ್ಷದಲ್ಲಿ ಅವರಿಗೆ ಮುಂದುವರಿಸಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೊಳ್ಳುತ್ತೇನೆ. ಮತ್ತು ಈ ಷಡ್ಯಂತ್ರದಲ್ಲಿ ಜಬ್ಬಾರ್ ಸಾಹೇಬರು ಈ ಮಟ್ಟಕ್ಕೆ ಹಿಂದೆ ಹೋಗಬೇಕು, ಈ ಮಟ್ಟದ ತನಕ ಹೋಗ್ಬೇಕಂತೇಳಿ ನಮ್ಮ ಸಮಾಜದ ಕೆಲ ನಾಯಕರು ಅವ್ರ ಜೊತೆಗೆ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಅವರು ಆದಷ್ಟು ಬೇಗ ಜಲ್ದಿ MLC ಆಗಲಿ, ಅವರು ಆದಷ್ಟು ಬೇಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿ. ಜಬ್ಬಾರ್ ಸಾಹೇಬರು ಸೇವೆ ಸಲ್ಲಿಸಿದ್ರಲ್ಲ ಅದಕ್ಕಿಂತ 2 ಪಟ್ಟು ಕೆಲಸ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ವಿನಂತಿ ಮಾಡುತ್ತಾ ಅವರಿಗೆ ಒಳ್ಳೆಯದಾಗಲಿ. ಯಾರು ದೇವರು ಜಬ್ಬಾರ್ ಸಾಹೇಬ್ರ ಮೇಲೆ ಷಡ್ಯಂತ್ರ ಮಾಡಿದಾರೋ ಎಲ್ಲ ನಾಯಕರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು KPCC ಮತ್ತು AICC ಹೈಕಮಾಂಡಲ್ಲಿ ಕೇಳ್ಕೊಳ್ಳೋದಷ್ಟೇ. ಇದರಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ, ನಸೀರ್ ಅಹಮದ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬ್ರ ಹೆಸರು ಇದರಲ್ಲಿ ಬರ್ತಾ ಇದೆ. ಅವರು ಯಾವುದೇ ಕಾರಣಕ್ಕೆ ಈ ಷಡ್ಯಂತ್ರದ ಬಗ್ಗೆ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ. ನಮ್ಮ ನಾಯಕರವರು ನಮ್ಮ ಮೇಲೆ ಅನ್ಯಾಯ ಆದಾಗ ಅವ್ರ ಹತ್ರ ಕೇಳೋದು ಸಹಜ. ಆ ಕೇಳಿದಾಗ ಸ್ಪಂದಿಸಿದ್ದು ಅವ್ರದ್ದು ತಪ್ಪು ಅಷ್ಟೇ. ನಾವು ನಮ್ಮ ಸಮಾಜ ಅಂತೇಳಿ ಅವ್ರು ನಮ್ಮ ಜೊತೆಗೆ ಬಂದ್ರಲ್ಲ, ನಾಯಕರಾದಂಥ ಜಮೀರ್ ಸಾಹೇಬ್ರವರು ಮತ್ತು ನಸೀರ್ ಸಾಹೇಬ್ರವ್ರದ್ದು ಇದೇ ಬಹಳ ತಪ್ಪು. ಅದಕ್ಕೆ ತಲೆದಂಡನೆ ಪಕ್ಷದ ಒಂದು ನಮ್ಮ KPCC ಅಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ. ಅದು ನಿಜವಾಗ್ಲೂ ನಮಗೆ ದುಃಖಕರ ಸಂಗತಿ. ಮತ್ತು ಅದನ್ನು ನಾವು ನಮ್ಮ ಅಲ್ಪಸಂಖ್ಯಾತರ ಘಟಕ ಮತ್ತು ಅಲ್ಪಸಂಖ್ಯಾತರ ಬಾಂಧವರು, ಅಹಿಂದ ವರ್ಗದವರು, ಈ ದಕ್ಷಿಣ ಕ್ಷೇತ್ರದ ಮತದಾರರು ಇದನ್ನು ಖಂಡಿಸ್ತಾರೆ ಅಂತ ಹೇಳಿಬಿಟ್ಟು ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಇವರು ಪಕ್ಷ ವಿರೋಧಿ ಚಟುವಟಿಕೆಗೆ ಇವತ್ತು ಈ ಒಂದು ಕ್ರಮ ಕೈಗೊಂಡಿದೆ ಏನು ಹೇಳ್ತಾ ಇದ್ದಾರಲ್ಲ, ಈ ಹಿಂದೆ ನಡೆದಂಥ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗ ಕ್ಷೇತ್ರದಲ್ಲಿ ಓಪನ್ ಆಗಿ ಪಬ್ಲಿಕ್ ಒಂದು ಸಮಾರಂಭದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಯಾರು ನಮ್ಮ BY ರಾಘವೇಂದ್ರ ಅವರಿಗೆ ಮತ ಹಾಕ್ರಿ, BJP ಅಭ್ಯರ್ಥಿಗೆ ಮತ ಹಾಕ್ರಿ ಅಂತ ಹೇಳಿದರು. ಆವಾಗ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಯಾಕೆ ಕ್ರಮ ಕೈಗೊಂಡಿಲ್ಲ? ಅಲ್ಪಸಂಖ್ಯಾತರಿಗೆ ಮಾತ್ರ ಏನು ಇರೋದು ಈ ಸೂತ್ರ? ಇನ್ನೊಂದು
ಇಕ್ಬಾಲ್ ಅಹಮದ್ ಸರ್ಡಗಿ ಅವರಿಗೆ ವಿಧಾನ ಪರಿಷತ್ ಸದಸ್ಯತ್ವದಿಂದ ವಂಚಿತ ಮಾಡಿದವರಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಇಕ್ಬಾಲ್ ಅನ್ಸಾರಿ ಗಂಗಾವತಿ ಒಳಗೆ ಇಕ್ಬಾಲ್ ಅನ್ಸಾರಿ ಅವರು ಸೋತಕ್ಕೆ ಯಾರು ಷಡ್ಯಂತ್ರ ಮಾಡಿದ್ದು? ಆ ಷಡ್ಯಂತ್ರಗಳಿಗೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಆವಾಗ ನೀವು ಅಲ್ಪಸಂಖ್ಯಾತರ ಮಾತ್ರ ನಿಮಗೆ ಕಾಣ್ತಾರೆ, ಆವಾಗ ತಾವು ಯಾಕೆ ಶಿಸ್ತು ಕ್ರಮ ಕೈಗೊಂಡಿಲ್ಲ? ಇವತ್ತು ಜಬ್ಬಾರ್ ಸಾಹೇಬರು 45 ವರ್ಷದ ಅವರ ಇತಿಹಾಸದಲ್ಲಿ ಯಾವತ್ತೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಅವರಿಗೆ ಅಸಮಾಧಾನ ಇತ್ತು. ಅವರು ಇದು ಚುನಾವಣೆ ಪ್ರಕ್ರಿಯೆಯಿಂದ ಅವರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅವ್ರು ಬಂದಿಲ್ಲ ಹೊರತು ಮತ್ತು ಬೇರೆ ಏನೂ ಇಲ್ಲ. ಅವರ ಆದೇಶ ಏನು KPCC ಅಧ್ಯಕ್ಷರ ಆದೇಶ ಕೊಟ್ಟಿದ್ದರು, ತಾವು ಪತ್ರಿಕಾಗೋಷ್ಠಿ ಮಾಡಬೇಕಂತ ಹೇಳಿಬಿಟ್ಟು ಪತ್ರಿಕಾಗೋಷ್ಠಿ ಮಾಡಿ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲನೂ ಸಹ ಸೂಚಿಸಿದ್ದರು. ಆದರೂ ಸಹ ಈ ಒಂದು ಕ್ರಮ ಏನಿದೆಯಲ್ಲ, ಇದು ನಿಜವಾಗಲೂ ಈ ಒಂದು ಕ್ರಮದಿಂದ ಇಡೀ ಅಲ್ಪಸಂಖ್ಯಾತರ ರಾಜ್ಯದಲ್ಲಿರುವಂಥ ಅಸಮಾಧಾನ ಇದ್ದಾರೆ. ಇವತ್ತು ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನುಬಾಗಿಲಾಗಿರುವಂಥ ಅಲ್ಪಸಂಖ್ಯಾತ ಮತದಾರರಿಗೆ ತಾವು ನೋವು ಉಂಟು ಮಾಡಿದ್ದೀರಾ. ಈ ಕೂಡಲೇ ಸರಿಪಡಿಸದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಇದರ ಪರಿಣಾಮ ಎದುರಿಸಬೇಕಾಗ್ತದೆ. ಇದಕ್ಕೆ ನಾವು ಈ ಒಂದು ಏನು ಕ್ರಮ ಕೈಗೊಂಡಿದ್ದಾರೆ ಇದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಜಬ್ಬಾರ್ ಸಾಹೇಬರ ಜೊತೆಯಲ್ಲಿ ನಾವು ಇದ್ದೀವಿ. ಅವ್ರು ಯಾವುದೇ ನಿರ್ಧಾರ ತಗೊಂಡ್ರು ನಮ್ಮ ಸಮಾಜ ಬಾಂಧವರು ಮತ್ತು ಕಾಂಗ್ರೆಸ್ ಪಕ್ಷದ ಅಹಿಂದ ವರ್ಗದವರು, ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ತಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಅವರು ಕೇಳಿದ್ದು. ಇಲ್ಲಿ ಸಾಮಾಜಿಕ ನ್ಯಾಯ ಬರಬೇಕು, ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯಕ ತತ್ವ ಸಿದ್ಧಾಂತ ಮೇಲೆ ನಾವು ಪಕ್ಷ ಕಟ್ಟಿದ್ದೀವಿ ಅಂತ ಹೇಳೋರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇಲ್ಲಿ ಒಂದು ಅಹಿಂದ ವರ್ಗಕ್ಕೆ ಒಂದು ಟಿಕೆಟ್ ಕೊಡ್ರಿ ಅಂತ ಕೇಳಿದ್ವಿ. ಅದು ತಪ್ಪಾಗಿದೆ ಅಂತ ಕಾಣ್ತಾ ಇದೆ. ಈ ಒಂದು ಮೆಸೇಜ್ ಇದನ್ನೆಲ್ಲ ಇಡೀ ರಾಜ್ಯದಲ್ಲಿ ಹೋಗ್ತಾ ಇದೆ. ಇದನ್ನು ಮತದಾರರು, ಸಮಾಜ ಬಾಂಧವರು, ಅಹಿಂದ ವರ್ಗದವರು ಗಮನಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು